ನಮಸ್ಕಾರ. ನಮಸ್ಕಾರ ಸರ್, ಹೇಳಿ ಸರ್. ನಿಮ್ಮ ಹೆಸರು? ಅಬ್ಬೂರ್ ಗುಂಡ ಅನ್ಬಿಟ್ಟು. ಅಬ್ಬೂರ್ ಗುಂಡ ಅಂತ? ಹೌದು ಸರ್. ಸರ್ ನಿಮ್ಮ ಊರ ಹೆಸರು ಹೇಳ್ತೀರಾ? ಸಿದ್ಧ ಅನ್ಬಿಟ್ಟು ಸರ್. ಸಿದ್ಧ ಅಂತ ಅನ್ಬಿಟ್ಟು. ಅಬ್ಬೂರ್ ಸಿದ್ಧ, ಅಬ್ಬೂರ್ ಗುಂಡ, ಅಬ್ಬೂರ್ ಸಿದ್ಧ. ಹೌದು. ಇಬ್ರು ಫೇಮಸ್ ಆಗ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ನಿಮ್ಮಂತ ಆಶೀರ್ವಾದ. ನಮ್ಮಂತವ್ರ ಆಶೀರ್ವಾದ ಅಲ್ಲ, ಬಸವಣ್ಣನ ಆಶೀರ್ವಾದ. ನಿಮ್ಮ ಸಿದ್ಧನಿಂದ ನೀವು ಫೇಮಸ್ ಆಗಿದ್ದೀರಾ? ಹೌದು ಸರ್. ಇದಿಲ್ಲ ಅಂದ್ರೆ ನಮ್ಗೆ ಏನಿಲ್ಲ. ಇದಿಲ್ಲ ಅಂದಿದ್ರೆ ನಿಮ್ಮ ಹೆಸರು ಏನು ನಾವೇ ನೀವು ನೋಡ್ತೀರಾ ಬಂದೆ ಯಾರು ಅಂತಾನೆ ನಾವು ಇದೇ ಮಾಡ್ತಿರಲಿಲ್ಲ. ಹೌದು ಸರ್. ಓಕೆ ಸರ್, ಏನಾಗಿದೆ ಅಲ್ಲೋ ಸಿದ್ಧನ? ಅಲ್ಲೂ ಸರ್, ಕಡೆಯಲ್ಲೂ ಸರ್. ಇದು ಕಡೆಯಲ್ಲೋ? ಕಡೆಯಲ್ಲೂ. ಕಡೆಯಲ್ಲೋ ಏನ್ ಹೇಳ್ತಾ ಇದ್ದೀರಾ ರೇಟ್ ಇದಕ್ಕೆ? ನಾವೀಗ ಬೆಲೆ ಕಟ್ತಾ ಇಲ್ಲ ಸ್ವಾಮಿ, ಮನೇಲಿ ಕೊಡ್ಬಾರ್ದು ಅಂದ್ಬಿಟ್ಟು ಬೆಲೆ ಕಟ್ಟಬಾರ್ದು ಅಂದ್ಬಿಟ್ಟು ಬೆಲೆ ಕಟ್ತಾ ಇಲ್ಲ. ಬೆಲೆ ಕಟ್ಟಿದೋ ನಾವು ದೇಶಕ್ಕೆ ಕೇಳ್ತಾ ಇರೋ ಬೆಲೆ ಕಟ್ಟಿದೋ, ಬೇಡ ಅನ್ಬಿಟ್ಟು ಯಾವ ಬೆಲೆನೂ ಬೇಡ ಏನು ಬೇಡ ಇರ್ಲಿ ಅಟ್ಟಿಲ್ಲ ಅನ್ಬಿಟ್ಟು ಇನ್ ಬೆಲೆ ಕಟ್ಟೋದು ಬೇಡ ಅಂದ್ಬಿಟ್ಟು ಬೆಲೆನೂ ಹೇಳ್ತಾ ಇಲ್ಲ ಸ್ವಾಮಿ. ಈಗ ಸರ್ ಇದು ಸ್ವಲ್ಪ ರ್ಯಾಶ್ ಅನ್ಸುತ್ತೆ. ಹೆವಿ ರಾಶಿ. ನೀವೇ ನೋಡ್ತಾ ನೀವು ಬರೀ ನಿಲ್ಸ್ಕೊಳ್ಳೋಕೆ ಯಾವ ಬಂಧನ ಪಡ್ತಾ ಇದ್ವು ಅಂತ. ಅಂದ್ರೆ ಹೆಂಗೆ ಮೇಂಟೈನ್ ಮಾಡ್ತೀರಾ ಈಗ ನೀವು? ಮೇಂಟೈನೆನ್ಸ್ ಸ್ವಾಮಿ, ಮನೆ ಇದಾವೆಲ್ಲ ಸುಮಾರಾಗಿ ನಮ್ಮ ತಮ್ಮನ ಕಡೆ ಇಟ್ಕೊಂಡು ಕರ್ಸ್ಕೊಂಡು. ಇವ್ರು ನಿಮ್ ತಮ್ಮವ್ರ? ಹೌದು ಸ್ವಾಮಿ. ಈಗ ಸ್ವಲ್ಪ ಅಂದ್ರೆ ಈಗ ನೀವು ಗೊತ್ತಿರೋದಕ್ಕೆ ಸ್ವಲ್ಪ ನಿಮ್ಮ ಹತ್ರ ಏನೋ ಪಳಗಿರೋದಕ್ಕೆ ಓಕೆ, ಆರಾಮಾಗಿ ನಿಂತದೆ. ಬೇರೆಯವ್ರ ಕೈಲಿ ಇದ್ದೀರಿ ಸ್ವಾಮಿ, ಎಷ್ಟು ನಿಂತ್ಕೊಳಲ್ತಿ ಇವಾಗ. ಈಗ ನೀವ್ ಅದನ್ನ ಸ್ವಲ್ಪ ಮೈ ಕೈ ಸವರ್ಕೊಂಡು ಸ್ವಲ್ಪ ಒಂಚೂರು ಇದ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು. ಇಲ್ಲೇ ನೋಡಿ ಸ್ವಾಮಿ, ನನಗೆ ಹೊಡಿಕ್ ಬರ್ತದೆ ಇವಾಗ. ಅದ್ರ ಕಣ್ಗಳು ನೋಡಿ ಈಗ್ಲೂ ನನ್ನ ಬಿಟ್ರೆ ಬೇರೆ ಯಾರ ಕಡೆ ಜ್ಞಾನವೇ ಇಲ್ಲ ಅದಕ್ಕೆ. ಈಗ ನನ್ನೇ ಒಂದ್ ಸ್ವಲ್ಪ ಗುರಾಯಿಸ್ತೈತೆ ಯಾರು ಕಳ್ಳ ಅಂತ. ಇನ್ನೊಂದ್ 2 ನಿಮಿಷ ಹೋದ್ರೆ ಹಂಗೆ ಮಾಡ್ತೇವೆ ಸ್ವಾಮಿ. ಓಕೆ ಸರ್, ಈಗ ಹಸುಗಳೆಲ್ಲ ಬರ್ತಾ ಇದೆ. ಓ ಅಣ್ಣ ಬರ್ತಾವ, ಒಳ್ಳೊಳ್ಳೆ ಕರುಗಳು ಬಿದ್ದಿದೆ. ಓ ಅಣ್ಣ, ಈಗ ಬರೀ ಹೆಣ್ಗರಗಳಣ್ಣ ಬಿದ್ದಿರೋ, ಎಷ್ಟು ಟಾಪ್ ಕರ ಹೆಣ್ಗರ ಬಿದ್ದಾವ. ಹೆಣ್ಗರ ಅಣ್ಣ. ಈಗ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಸರ್ ನೀವು? ಅಣ್ಣ 500 ರೂಪಾಯಿ ಅಣ್ಣ. 500 ರೂಪಾಯಿ ಅಣ್ಣ. ಸರ್ ಈಗ ಸಿದ್ಧನ್ಗೆ ಈಗ ಮೇವಿನ ವಿಷಯಕ್ಕೆ ಬಂದ್ರೆ ಏನೆಲ್ಲ ಮೇವ್ ಹಾಕ್ತಿದ್ದೀರಾ ನೀವು? ಅಣ್ಣ ನಾವ್ ಇವಾಗ ರೀಸೆಂಟ್ ಆಗಿ ಒಂದು 30 ಮೊಟ್ಟೆ ತಿಂದಿದ್ದೇನೆ ಅಷ್ಟೇ. ಊಟ ಬೆಳೆ ಇದು. ಒಂದು ಉಳ್ಳಿನ ಕಾಲದಿಂದ ಉಳ್ಳಿ ನುಚ್ಚು, ರವೆ ಬೂಸ, ಚಕ್ಕೆ ಒಟ್ಟು, ಕಳ್ಳೆ ಒಟ್ಟು, ಜೋಳದ ನುಚ್ಚು, ಇಷ್ಟೇ ಅಣ್ಣ. ಇನ್ನೇನು ಈಗ ಸರ್ ಈಗ ಒಬ್ಬೊಬ್ರು ಈಗ ಸ್ಪರ್ಮ್ ಕ್ವಾಲಿಟಿ ಜಾಸ್ತಿ ಆಗ್ಬೇಕಂದ್ರೆ ಚೆನ್ನಾಗಿರ್ಬೇಕು ಅಂದ್ರೆ ಕೊಬ್ಬರಿ ಹಾಕ್ತಾರೆ ಅಂತ. ಕೊಬ್ಬರಿ ಬೆಲ್ಲ ಕೊಡ್ಬೇಕು ಸ್ವಾಮಿ. ದನ ಜಾಸ್ತಿ ಬಂದಂಗ್ ನಮ್ಗೆ ದನ ಅಷ್ಟೊಂದ್ ದನ ಇಲ್ಲ. ಏನ್ ವಾರಕ್ಕೆ 1-2 ದನ ಬರ್ತು, ಕಮ್ಮಿ ದನಗಳು ನಮ್ಗೆ. ಅಂದ್ರೆ ಈಗ ನಿಮ್ಗೆ ಆತರ ಇದ್ರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಫುಡ್ ವೈಸ್ ಎಲ್ಲ ಮೇವು ಅದೆಲ್ಲ ಹೆವಿ ಕಷ್ಟನೇ ಸ್ವಾಮಿ. ಯಾಕಂದ್ರೆ ಈಗ 1-2 ಬಂತು ಅಂತಂದ್ರೆ ಈಗ ನಿಮ್ಮ ಪ್ಯಾಕೆಟ್ ಇಂದ ಹಾಕ್ಬೇಕು, ನಿಮ್ಮ ಜೇಬಿಂದ ಹಾಕ್ಬೇಕು. ಹೌದು ಸ್ವಾಮಿ, ಅವೆಲ್ಲ ಮಾಡ್ಲೇಬೇಕು. ಇವಾಗ ಎಡ್ತಿಯ ಕಟ್ಕೊಬಿಟ್ಟು ಬಿಟ್ಬಿಡೋಕಾಗದ? ಅವಳಂತೂ ತನ್ನ ಎಕ್ಸ್ಟ್ರಾ ಕೇಳ್ತಾಳೆ ಅನ್ಬಿಟ್ಟೆ. ಇಲ್ಲ, ಕಟ್ಕೊಂಡ್ಮೇಲೆ ಇಟ್ಟಿಕ್ಲೇಬೇಕು ತಾನೆ. ಹಂಗೆ ಇದಕ್ಕೂ ನಾವು ಮಾಡ್ಲೇಬೇಕು ಸ್ವಾಮಿ. ಹುಟ್ಟಿಸ್ ಮಕ್ಳು ಒಂದ್ ಜೊತೆ ಬಟ್ಟೆ ಜಾಸ್ತಿ ಕೇಳ್ತಾರೆ ಬಿಟ್ಟು ಓಡಿಸ್ಬಿಡೋಕಾಗದ? ಇಲ್ಲ ಇಲ್ಲ, ಸಾಕ್ಲೇಬೇಕಲ್ವಾ? ಓಕೆ, ಚೆನ್ನಾಗಿ ಸಾಕಿ, ತುಂಬಾ ಚೆನ್ನಾಗಿ ಸಾಕಿದೀರಾ. ಭಗವಂತನ ಆಶೀರ್ವಾದ, ಬಸವಪ್ಪನ ಆಶೀರ್ವಾದ. ಒಳ್ಳೊಳ್ಳೆ ಕರುಗಳು ಬಿದ್ದೈತೆ, ಮುಂದೆ ಒಳ್ಳೊಳ್ಳೆ ಕರುಗಳು ಬೀಳ್ಲಿ. ಹೆಣ್ಗರು ಟಾಪ್ ಹೆಣ್ಗರುಗಳು ಬಿದ್ದಾವೆ ಅಣ್ಣ. ಹೆಣ್ಗರ ಟಾಪ್ ಕರ ಬಿದ್ದಾವೆ. ಇಲ್ಲ ಬನ್ನಿ, ಇನ್ನ ಚೆನ್ನಾಗಿ ಸಂತತಿ ಇದಾಗ್ಲಿ.